2025ನೇ ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಮಾನ್ಯ ಅಧ್ಯಕ್ಷರು. ಸ್ವಲ್ಪ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2025 ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸುವ ಸಭೆ ಎಂದು ವಿಷಯವು ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿವರಣೆ ನೀಡುವುದು. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಮತ್ತೆ ರಿಪೀಟ್ ಮಾಡೋದು ಅಗತ್ಯ ರೀತಿಯಲ್ಲಿ ನೋವಾಗುವಂಥ ರೀತಿಯಲ್ಲಿ ಕೆಲವು ಇಂಡಿವಿಜುವಲ್ಸ್ ಇರ್ಬೋದು, ಕೆಲವು ಗ್ರೂಪ್ಸಿಗಿರ್ಬೋದು, ಅವರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತುಗಳು ಇತ್ತೀಚಿನ ದಿನದಲ್ಲಿ ಬರ್ತಾ ಇದೆ. ಅದು ಬಹಳ ಜಾಸ್ತಿನೂ ಕೂಡ ಆಗಿದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಾನು ಯಾರ್ಯಾರು ಭಾಷಣ ಮಾಡಿದ್ದಾರೆ ಮತ್ತು ಏನೆಲ್ಲ ಮಾತುಗಳನ್ನು ಆಡಿದ್ದಾರೆ ಅಂಥೇಳಿ ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಅಷ್ಟು ಸಮಂಜಸವಾಗಿ ಇಲ್ಲಿ ಕಾಣಿಸೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬೇಕಂದರೆ ಹೇಳ್ಬೋದು. ಯಾಕೆಂದರೆ ಅಂಥಂಥ ಶಬ್ದಗಳನ್ನು ಉಪಯೋಗಿಸಿದ್ದಾರೆ, ಅಂಥಂಥ ಮಾತುಗಳನ್ನು ಕೂಡ ಆಡಿದ್ದಾರೆ. ಆದರೆ ಅದನ್ನು ಒಂದು ಕಡೆ ಇಡ್ತೀನಿ ನಾನು, ಐ ವಿಲ್ ಕೀಪ್ ಇಟ್ ಅಸೈಡ್. ಆದರೆ ಅದರ ಇಂಪ್ಯಾಕ್ಟ್ ಏನಾಗ್ತದೆ, ಸಮಾಜದ ಮೇಲೆ ಏನಾಗಿದೆ, ಎಷ್ಟೋ ಕೊಲೆಗಳಾಗಿದ್ದಾವೆ, ಎಷ್ಟೋ ಗ್ರೂಪ್ಸಲ್ಲಿ ಸಮುದಾಯಗಳಲ್ಲಿ ಹೊಡೆದಾಟಗಳಾಗಿದ್ದಾವೆ, ಮತ್ತು ಒಂದು ರೀತಿಯಲ್ಲಿ ಸಮಾಜದ ಸ್ವಸ್ಥತೆಯನ್ನು ಕಳ್ಕೊಳ್ತಕ್ಕಂಥ ರೀತಿಯಲ್ಲಿ ಸಮಾಜ ಹೋಗ್ತಾ ಇದೆ. ಇದನ್ನು ನಾವು ಟಾಲರೇಟ್ ಮಾಡಬೇಕು. ಈಗ ತಾನೇ ಮಾದೇವಪ್ಪನವರು ಭಾಳ ಒಳ್ಳೆಯ ಒಂದು ಬಿಲ್ಲನ್ನು ತಗೊಂಡು ಬಂದಿದ್ದಾರೆ. ಸಮಾಜದಲ್ಲಿ ಯಾವ ರೀತಿ ಅವಮಾನಗಳು ನಡೆಯುತ್ತೆ, ಬಹಿಷ್ಕಾರ ಅನ್ನೋದು ಒಂದು ಶಬ್ದ ಆದರೆ ಆ ಬಹಿಷ್ಕಾರದ ಹಿನ್ನೆಲೆಯಲ್ಲಿ ಯಾವ ರೀತಿ ಅವಮಾನ ಆಗ್ತದೆ ಅಂತ, ಸಮಥಿಂಗ್ ರಿಲೇಟೆಡ್ ಟು ದಿಸ್. ನಾನು ಕೂಡ ಅನುಭವಿಸಿದ್ದೇನೆ. ನಾನು ಚಿಕ್ಕಂದಿನಲ್ಲಿರುವಾಗ ನಮ್ಮ ಶಾಲೆಗೆ ಹೋಗಬೇಕಾದ್ರೆ, ನಮ್ಮ ಪಕ್ಕದ ಹಳ್ಳಿಗೆ ಹೋಗಬೇಕಾದ್ರೆ ನಮ್ಮನ್ನು ಯಾರೂ ಒಳಗಡೆ ಬಿಡ್ತಾ ಇರಲಿಲ್ಲ. ನಾವು ನೀರು ಕೇಳಿದರೆ ನಮಗೆ ನೀರು ತೊಗೊಂಡು ಬಂದು ಹಿಂಗೆ ಹಾಕೋರು. ಆ ನೀರನ್ನು ಈ ರೀತಿ ಕುಡಿಬೇಕು. ನಾನು ಕೂಡ ಕುಡಿದಿದ್ದೇನೆ, ಸ್ವತಃ ನನ್ನ ಅನುಭವ. ಆದರೆ ಇವತ್ತು 21ನೇ ಶತಮಾನದಲ್ಲಿ ಭಾರತ ಇಷ್ಟು ವೇಗವಾಗಿ ಬೆಳೀತಾ ಇದೆ. We are a biggest democracy in the world, and we are one of the largest economy in the world. ಇಷ್ಟೆಲ್ಲ ಇದ್ಕೊಂಡು ನಾವು ಹೊರಗಡೆ ಹೋದಾಗ ಏನು ಹೇಳ್ತೀವಿ? ನಾವು ಪವರ್ಫುಲ್ ನೇಷನ್ ಅನ್ನುವಂಥದ್ದನ್ನು ಹೇಳ್ತೇವೆ ಹೊರತು, ಈಗ ತಾನೇ ನಮ್ಮ ಇವರು ಹೇಳಿದರು, ಅವರು ಹೋಗಿದ್ದಾರೆ ಆ ಕಡೆ, ಅಣ್ಣ ಬಸವಣ್ಣವರು ಹೇಳಿದರು, 2500 ವರ್ಷದ ಹಿಂದೆ ಈ ದೇಶದಲ್ಲಿ ಭಗವಾನ್ ಬುದ್ಧ ಹುಟ್ಟುತ್ತಾನೆ. ಭಗವಾನ್ ಬುದ್ಧನಿಗೆ ಜ್ಞಾನೋದಯ ಆದಮೇಲೆ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ. ಮನುಷ್ಯ ಎಲ್ಲ ಒಂದೇ, ಮನುಷ್ಯ ಕುಲ ಎಲ್ಲ ಒಂದೇ ಅಂತೇಳಿ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ. ದೇಶದಲ್ಲಿ ಸಮಾನತೆ ಅಸಮಾನತೆ ಎಷ್ಟು ಹೋಗೋದೇ ಇಲ್ಲ, ಸಾವಿರಾರು ವರ್ಷಗಳು ಹೋಗೋದೇ ಇಲ್ಲ. 850 ವರ್ಷದ ಹಿಂದೆ ಅಣ್ಣ ಬಸವಣ್ಣ ಹುಟ್ಟು ಬ್ರಾಹ್ಮಣ. ಯಾವ ಸಮಾಜ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಲೇಯರ್ಸ್, ವರ್ಣಾಶ್ರಮ ಧರ್ಮದ ತತ್ವದಲ್ಲಿ ಜೀವನ ಮಾಡುವಂಥದ್ದನ್ನು ಅಣ್ಣ ಬಸವಣ್ಣ ಹೊರಗಡೆ ಬರ್ತಾರೆ, ಅದರಿಂದ ಹೊರಗಡೆ ಬಂದು ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಆದರೂ ಕೂಡ ಈ ದೇಶದಲ್ಲಿ ಅಸಮಾನತೆ ಹೋಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡೋದಾದರೆ, ಇವತ್ತು ಯಾರೋ ಒಂದು ಸಮುದಾಯದ ಬಗ್ಗೆ ಭಾಷಣ ಮಾಡ್ತಾರೆ, ಎಲ್ಲೋ ಒಂದು ರಾಜಕೀಯದ ಸಭೆ ಇರ್ಬೋದು ಅಥವಾ ಸಾಮಾಜಿಕವಾದಂಥ ಸಭೆ ಇರ್ಬೋದು. ಇಫ್ ದಟ್ ಸ್ಪೀಚ್ creates an hatred of another community, another individual, is that what we want in a modern society? ಅದು ಬೇಕಾ ನಮಗೆ?
ಅದನ್ನು ಮುಂದುವರಿಸಬೇಕಾ ನಾವು? ಇಷ್ಟೆಲ್ಲ ಕಾನೂನುಗಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾರೆ, ಹೊಗಳ್ತಾರೆ. ಆದರೆ ಅದನ್ನು ಪ್ರತಿಪಾದನೆ ಮಾಡಬೇಕಲ್ಲ. ಆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಆ ಆರ್ಟಿಕಲ್ನಲ್ಲಿ ಕೊಟ್ಟಿರುವಂಥ ಅಂಶವನ್ನು ನಾವು ಪ್ರತಿಪಾದನೆ ಮಾಡಬೇಕಲ್ಲ, ಅನುಷ್ಠಾನ ಮಾಡಬೇಕಲ್ಲ, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಲ್ಲ. ಅದಕ್ಕಾಗಿ ನಾವು ಇವತ್ತು ಪ್ರೊಜುಡಿಸ್ ಎಷ್ಟರ ಮಟ್ಟಿಗೆ ಆಗ್ತದೆ, ಯಾವುದರಲ್ಲಿ ಪ್ರೊಜುಡಿಸ್ ಆಗ್ತದೆ? ರಿಲಿಜಿಯನ್ನಲ್ಲಾಗುತ್ತೆ, ರೇಸ್ನಲ್ಲಾಗುತ್ತೆ, ಕ್ಯಾಸ್ಟ್ ಅಂಡ್ ಕಮ್ಯುನಿಟಿಯಲ್ಲಾಗುತ್ತೆ, ಸೆಕ್ಸಿಂದ ಆಗುತ್ತೆ, ಜೆಂಡರಿಂದ ಆಗುತ್ತೆ, ಸೆಕ್ಷುವಲ್ ಓರಿಯೆಂಟೇಷನ್ ಇಂದ ಆಗುತ್ತೆ, ಪ್ಲೇಸ್ ಆಫ್ ಬರ್ತ್ ಇಂದ ಆಗುತ್ತೆ, ರೆಸಿಡೆನ್ಸ್, ಲ್ಯಾಂಗ್ವೇಜ್, ಡಿಸಬಿಲಿಟಿ, ಟ್ರೈಬ್, ಈ ಎಲ್ಲ ಏನು ಸಮಾಜದಲ್ಲಿರ್ತಕ್ಕಂಥ ಈ ರವಿ ಯೋಗೇಶ್ವರ್ ವರ್ಗಗಳಿದ್ದಾವೆ, ಈ ಎಲ್ಲವೂ ಕೂಡ ಪ್ರೊಜುಡಿಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ವಿಷಯಗಳು ಅನ್ನೋದನ್ನು ಇವತ್ತು ನಾನು ಸದನದ ಗಮನಕ್ಕೆ ತರ್ತೀನಿ. ಅದಕ್ಕಾಗಿ ಇವೆಲ್ಲವನ್ನು ನಾವು ಈ ಬಿಲ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಈ ಪ್ರೊಜುಡಿಸ್ ಇಂಟ್ರೆಸ್ಟ್ ಏನಿದೆ ಅದನ್ನೆಲ್ಲವನ್ನು ಕೂಡ ಇವತ್ತು ನಾವು ಈ ಬಿಲ್ನಲ್ಲಿ ತಂದಿದ್ದೇವೆ. ಅಂದರೆ ಹೇಟ್ ಕ್ರೈಮ್ ಅಂದ್ರೇನು? ವೈ ಈಸ್ ದಿಸ್ ಬಿಲ್ ಹೇಟ್ ಕ್ರೈಮ್ ಅಂದ್ರೆ ಏನು ಅಂತೇಳಿ ಡಿಫೈನ್ ಮಾಡಬೇಕಲ್ಲ. ಇಟ್ ಮೀನ್ಸ್ communication of hate speech by making, publishing or circulating or any act of promoting, propagating, inciting or abetting or attempting such hate speech to cause disharmony or feelings of enmity or hatred or ill will against any person dead or alive or a group of persons or organization. ಇದು ಹೇಟ್ ಸ್ಪೀಚ್ ಅಂದರೆ ಯಾರೋ ಒಂದು ಸಮುದಾಯದ ಮೇಲೆ ಏನೋ ಮಾತಾಡ್ಬಿಡೋದು. ನನಗೆ ಇಲ್ಲಿ ಕೆಲವು ದ್ವೇಷ ಭಾಷಣಗಳದ್ದು ಪೇಪರ್ ಕಟ್ಟಿಂಗ್ಸ್ ಇದೆ ನನ್ನ ಹತ್ರ. ಅದರಲ್ಲಿ ಏನೆಲ್ಲ ಮಾತಾಡಿದ್ದಾರೆ. ನಾಳೆ ಬೆಳಗ್ಗೆ ಹೋಗಿ ಒಬ್ಬನ ಕೊಂದುಬಿಡ್ಬೇಕು. ಇಡೀ ಸಮುದಾಯವನ್ನು, ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಮೇಲೆ ಹಾಕುವಂಥ ಮಾತುಗಳು, ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ಬೇಕು. ಮಹಿಳೆಯರ ರಕ್ಷಣೆ ಇವತ್ತು ಇಡೀ ದೇಶದಲ್ಲಿ ಒಂದು ಸವಾಲಾಗಿದೆ. ನಮಗೆ ಮಕ್ಕಳ ರಕ್ಷಣೆಗೆ ಇವತ್ತು ದೇಶದಲ್ಲಿ ಒಂದು ಸವಾಲಾಗಿದೆ. ಅದ್ರ ಬಗ್ಗೆ ಏನೋ ಒಂದು ಮಾತಾಡ್ಬಿಡೋದು. ಆಮೇಲೆ ಯುವಕರು, ಈ ದೇಶದ ಯುವಕರೇ ನಮಗೆ ಶಕ್ತಿ. 60% ಆಫ್ ದಿ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ ಬಿಲೋ 40 years ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾರೆ. ಯಂಗ್ ಇಂಡಿಯಾ, ಇಂಡಿಯಾ ಈಸ್ ಯಂಗ್ ಅಂದರೆ ಹೆಚ್ಚು ಜನಸಂಖ್ಯೆಯ ಭಾಗ ಯುವಕರಿದ್ದಾರೆ. ಆ ಯುವಕರನ್ನ ಎಷ್ಟು ಸುಲಭನಾಗಿ ಇನ್ಸೈಟ್ ಮಾಡ್ಬೋದು? ಒಂದು ಸಮಾಜದ ಮೇಲೆ ಎತ್ಕಟ್ಟೋದಕ್ಕೆ ಒಂದು ಭಾಷಣ ಮಾಡಿದ್ರೆ ಆಗಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾನು ಗೃಹ ಸಚಿವನಾಗಿ ಯಾರೋ ಒಬ್ಬ ವ್ಯಕ್ತಿ ಒಂದು ಜಿಲ್ಲೆಗೆ ಹೋಗ್ತಾನೆ ಭಾಷಣ ಮಾಡೋದಕ್ಕೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ, ಆ ಭಾಷಣ ಮಾಡೋದಕ್ಕೆ ಹೋಗ್ತಾನೆ. ನಮಗೆ ವರದಿ ಬರುತ್ತೆ, ಅವನು ಅಲ್ಲಿ ಹೋದರೆ ಆ ಭಾಷಣ ಮಾಡಿದರೆ ಅಲ್ಲಿ ತೊಂದರೆ ಆಗ್ತದೆ, ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಆಗುತ್ತೆ. ಆಗ ನಾವೇನು ಮಾಡ್ತೀವಿ, ಆ ಜಿಲ್ಲೆಗೆ ಅವರು ಹೋಗದಾಗೆ ಅವ್ರನ್ನ ತಡಿತೀವಿ, ಬ್ಯಾನ್ ಮಾಡ್ತೀವಿ. ಎಷ್ಟು ದಿವಸ ಬ್ಯಾನ್ ಮಾಡೋಕ್ಕಾಗುತ್ತೆ? ಎಷ್ಟು ಸಾರಿ ಬ್ಯಾನ್ ಮಾಡೋಕ್ಕಾಗುತ್ತೆ? ಅನ್ಲೆಸ್ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ, ನಾವು ಸಮಾಜದಲ್ಲಿ ತಿದ್ಕೊಳ್ಳೋದಿದ್ರೆ, ನಾವೆಲ್ಲರೂ ಒಂದು ಮಲ್ಟಿಕಲ್ಚರಲ್ ಸೊಸೈಟಿ ಇದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಎಷ್ಟು ದಿವಸ ನಾವು ಬ್ಯಾನ್ ಮಾಡಿ ಇಟ್ಕೊಳ್ಳೋಕ್ಕಾಗ್ತದೆ? ಅದಕ್ಕಾಗಿ ಕಾನೂನಿನ ಅವಶ್ಯಕತೆ. ಕಾನೂನಾದರೂ ಇದ್ದರೆ, ಹೌದಪ್ಪ ಕಾನೂನಲ್ಲಿ ಹೀಗಿದೆ ಅಂತೇಳಿ ಇದ್ದರೆ ಆ ಕಾನೂನು ಬಹುಶಃ ತಡಿಬಹುದೇನೋ ಅನ್ನುವಂಥ ಕಲ್ಪನೆಯಿಂದ ಈ ಬಿಲ್ಲನ್ನು ನಾವು ತಂದಿದ್ದೇವೆ. ಇದರಲ್ಲಿ ಮಾನ್ಯ ಅಧ್ಯಕ್ಷರೇ, ಪನಿಷ್ಮೆಂಟ್ ಕ್ಲಾಸ್ ಇದು ಒಂದು ಸ್ವಲ್ಪ ಒಂದು ಕರೆಕ್ಷನ್ ಆಗುತ್ತೆ, ಅದು ಅಮೆಂಡ್ಮೆಂಟ್ ಹೇಳ್ತೇನೆ. ಕಮಿಟ್ಸ್ ಹೇಟ್ ಕ್ರೈಮ್ ಶೆಲ್ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ which shall not be less than 1 year, which may be extended to 7 years,
ವಿತ್ ಎ ಫೈನ್ ಆಫ್ 50,000. ಆಮೇಲೆ ಇನ್ನೊಂದು 2 ಸಾರಿ ಅಥವಾ 3 ಸಾರಿ ಸಬ್ಸಿಕ್ವೆಂಟಾಗಿ ಮಾಡಿದರೆ ಆ ರಿಪಿಟೇಟಿವ್ ಅಫೆನ್ಸಸ್ ಇದ್ದರೆ ಆ ಪನಿಷ್ಮೆಂಟನ್ನು ನಾವು 2 ವರ್ಷ ಮತ್ತು 1 ಲಕ್ಷ ರೂಪಾಯಿ ಫೈನ್, ಏನು 50,000 ಇರೋದು. ಇಲ್ಲಿ ಒಂದು ಕರೆಕ್ಷನ್ ಏನಂದರೆ ವಿಚ್ ಮೈ ಎಕ್ಸ್ಟೆಂಡ್ ಟು 10 years ಅಂತ ಇದೆ, ಅದನ್ನು ತೆಗೆದುಬಿಡ್ತೇನೆ ನಾನು. 7 ವರ್ಷ ಸಾಕು ಅಂತ ಹೇಳಿದ್ದಾರೆ. ಅದು ಯಾಕೆಂದರೆ ಆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ನಾವು ನೋಡಬೇಕಾಗ್ತದೆ. ಅದಕ್ಕೆ ಆ ಎಕ್ಸ್ಟೆಂಡೆಡ್ ಟು 10 years ಅದನ್ನು ಚೇಂಜ್ ಮಾಡಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ. ಅದನ್ನು ಅಮೆಂಡ್ಮೆಂಟನ್ನು ನಾನು ತಮ್ಮ ಸದನ ಅಪ್ರೂವಲ್ ಆದಮೇಲೆ ನಾನು ಅದನ್ನು ಸೇರಿಸ್ಕೊಳ್ಳೋದಕ್ಕೆ ಮನವಿಯನ್ನು ಮಾಡ್ತೇನೆ. ಇಲ್ಲ ಸಬ್ಸಿಕ್ವೆಂಟ್ ಆದರೆ 2 years, ಈಗ ಎಕ್ಸ್ಟೆಂಡೆಡ್ ಟು 7 years. ಆಮೇಲೆ it is also the offence under this act shall be cognizable, non-bailable, triable by the judicial magistrate of the first class. ಸೊ ಅದನ್ನು ಕೂಡ ಈಗ ಸೇರಿಸ್ಕೊಂಡಿದ್ದೇವೆ. ಆಮೇಲೆ ಇತ್ತೀಚೆಗೆ ಯಾವ್ಯಾವ ರೀತಿಯಲ್ಲಿ ಆಸ್ ಬೀಯಿಂಗ್ ಫಾರ್ ದಿ ಪಬ್ಲಿಕ್ ಗುಡ್ ಆನ್ ದಿ ಗ್ರೌಂಡ್ ಆಫ್ ಬುಕ್ಸ್, ಪಾಂಪ್ಲೆಟ್ಸ್, ಪೇಪರ್, ರೈಟಿಂಗ್, ಡ್ರಾಯಿಂಗ್ಸ್, painting, representations or figure is in the interest of science, literature, art or learning other subjects of general concern. ಇದು ಈ ಏರಿಯಾಸಲ್ಲಿ ಇರ್ತಕ್ಕಂಥವು ಅಂತೇಳಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ. ಆಮೇಲೆ ಆರ್ಗನೈಸೇಷನ್ಸ್, ಒಂದು ವೇಳೆ ಆರ್ಗನೈಸೇಷನ್ಸ್ ಮಾಡಿದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಮಾಡಿದರೆ, if the person committing an offence under this act is an organization or an institution, every person who at the time of offence committed was in charge of and was responsible to such organization or institution for the conduct of the business of the same, as well as such organization or institution shall be deemed to be guilty of the offence, shall be liable to proceed against punishable accordingly. ಒಂದು ವೇಳೆ ಆರ್ಗನೈಸೇಷನ್ನಲ್ಲಿ ಇರ್ತಕ್ಕಂಥವ್ರು, ಮುಖ್ಯಸ್ಥರು, ಇದು ಇನ್ಸಿಡೆಂಟ್ ಆಗುವಾಗ ಜೊತೆಯಲ್ಲಿದ್ದಂಥವ್ರು ಅಂಥೇಳಿ ಅದರ ಅರ್ಥ. ನಾವು ಆ ರೀತಿ ತಂದಿಲ್ಲ, ನಾವು ಪೊಲಿಟಿಕಲ್ ಪಾರ್ಟೀಸ್ ಅಂತ ತಂದಿಲ್ಲ. ಆರ್ಗನೈಸೇಷನ್ ಅಂದರೆ ಅದು ಕವರ್ ಆಗುತ್ತೆ ಅಂತ. ಕರೆಕ್ಟ್ ಆಯ್ತಾ? ಇಲ್ಲ, ಅದನ್ನ ಪೊಲಿಟಿಕಲ್ ಪಾರ್ಟಿ ಅಂತ ಇಲ್ಲ, ಆರ್ಗನೈಸೇಷನ್ ಪೊಲಿಟಿಕಲ್ ಪಾರ್ಟಿ ಅಲ್ಲ ಅಂತ ಹೇಳ್ಬಿಟ್ರು ಆಯ್ತು. ನೋಡಿ, ಈ ಮೊಸರ ಕಲ್ಲು ಹುಡಿಯೋಕೆ ಹೋದ್ರೆ ನಾನೇನು ಮಾಡಬೇಕು? ನೇರವಾಗಿ ಕಲ್ಲ ಇದ್ರೆ ಪರವಾಗಿಲ್ಲ. ಆದ್ದರಿಂದ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ವೆದರ್ ರಿಜಿಸ್ಟರ್ಡ್ ಆರ್ ನಾಟ್. ಕೆಲವು ಟೈಮ್ನಲ್ಲಿ ಅನ್ರಿಜಿಸ್ಟರ್ಡ್ ಇರುತ್ತೆ, ಅದಕ್ಕೆ ರಿಜಿಸ್ಟರ್ಡ್ ಆಗಲಿ ಅನ್ರಿಜಿಸ್ಟರ್ಡ್ ಆಗಲಿ ಅದು ಗೊತ್ತಾಯ್ತು ತಮಗೆ. ಇಲ್ಲ, ಅದಕ್ಕೆ ಪವರ್ ಟು ಬ್ಲಾಕ್ ಆರ್ ರಿಮೂವ್ ದಿ ಹೇಟ್ ಕ್ರೈಮ್ ಮೆಟೀರಿಯಲ್ಸ್ designated officer as notified by the state government shall have the power to direct any service provider, intermediaries, person or entity to block or remove the hate crime materials from its domain, including electronic media. ಎಲೆಕ್ಟ್ರಾನಿಕ್ ಮೀಡಿಯಲ್ಲೆಲ್ಲ ತಾವು ನೋಡಿದ್ದೀರಿ, ಇತ್ತೀಚೆಗೆ ಅದು ಹೆಚ್ಚೆಚ್ಚೆ ಮಾಡ್ತಾರೆ. ಸ್ವಲ್ಪ ಇದ್ದರೆ ಅದನ್ನು ಇನ್ನೂ ಜಾಸ್ತಿ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇನ್ಕ್ಲೂಡಿಂಗ್ ದಿ ಎಲೆಕ್ಟ್ರಾನಿಕ್ ಮೀಡಿಯಾ ಅದನ್ನು ತಗೊಂಡು ಬಂದಿದ್ದೇವೆ. ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ಅದು ಕವರ್ ಆಗಿಬಿಡುತ್ತೆ. ಯೂಟ್ಯೂಬರ್ಸು ಕವರ್ ಆಗ್ತಾರೆ, ಎಲ್ಲರೂ ಕವರ್ ಆಗ್ತಾರೆ. ಎಲ್ಲ ಪರ್ಟಿಕ್ಯುಲರ್ ಅಂತ ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಅಂತ ಮಾಡಿದರೆ ಒಂದು ಚಾನಲ್ ಅಂತ ಹೇಳಿದ್ರೆ ನೆಕ್ಸ್ಟ್ ಚಾನಲ್ನವ್ರು ಮಾಡ್ತಾರೆ. ಅದೇ ಚಾನಲ್ ಬೇರೆ ಹೆಸರು ಇಟ್ಕೊಂಡು ಮಾಡ್ತಾರೆ. ಯೂಟ್ಯೂಬ್ ಚಾನಲ್ಸ್, ಸಾರಿ ಯೂಟ್ಯೂಬ್ ಚಾನಲ್, ಅದೇ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬಂದ್ಬಿಡುತ್ತೆ ಅದು. ಆದ್ದರಿಂದ ಇದು ಭಾಳ ದೊಡ್ಡ ಬದಲಾವಣೆ ತರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಆದರೆ ಜನ ಅರ್ಥ ಮಾಡಿಕೊಂಡು ಅದನ್ನು ಈ ಒಂದು ಕಾನೂನು ಇದೆ ಈ ರೀತಿ ಅಂತೇಳಿ ಅರ್ಥ ಮಾಡ್ಕೊಳ್ಳೋದಾದರೆ ಅದರಿಂದ ತೊಂದರೆ ಸಮಾಜದಲ್ಲಿ ಆಗೋದಿಲ್ಲ ಅಂತೇಳಿ ಅಂದ್ಕೊಳ್ತೇನೆ.
ಆಮೇಲೆ ಪವರ್ ಟು ಮೇಕ್ ರೂಲ್ಸನ್ನು ಕೆಲವು ರೂಲ್ಸ್ ಮಾಡ್ಕೊಳ್ತೀವಿ ಎನ್ನುವಾಗ ಆ ರೂಲ್ಸ್ಗಳನ್ನು ನಾವು ಆನಂತರ ಮತ್ತೆ ರೂಲ್ಸ್ ಮಾಡಿ ಸದನಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕು, ಅದನ್ನು ಮಾಡ್ಕೊಳ್ತೀವಿ. ಇದಿಷ್ಟೇ ಹೆಚ್ಚು ಏನಿಲ್ಲ ಮಾನ್ಯ ಅಧ್ಯಕ್ಷರೇ. ಇದನ್ನು ಮಾನ್ಯ ಏನೋ ಹೇಟ್ ಸ್ಪೀಚ್ ಕಾನೂನು ತರ್ತಾರೆ, ಏನೋ ಆಗ್ಬಿಡುತ್ತೆ. ನನಗೆ ಮಾಧ್ಯಮದವರು ಏನು ಹೇಟ್ ಸ್ಪೀಚ್ ತರ್ತೀರ, ಹೇಟ್ ಸ್ಪೀಚ್ ಏನು ನನಗೆ ನಾನು ಯಾಕಪ್ಪ ಏನು ಇಷ್ಟೊಂದು ಎಕ್ಸೈಟ್ ಆಗಿಬಿಟ್ಟಿದ್ದೀರಲ್ಲ ನೀವೆಲ್ಲ ಅಂತ ಹೇಳಿದೆ. ಭಾಳ ಎಕ್ಸೈಟ್ ಆಗಿಬಿಟ್ಟಿದ್ದರು. ನನಗೆ ಅಡ್ಡ ಹಾಕ್ಕೊಂಡು ಅಲ್ಲೆಲ್ಲ ಎಲ್ಲ ಮೂತಿಗೆ ಬಂದು ಹಿಡಿತಾ ಇದ್ರು. ನಾನು ಇದೇನಪ್ಪ ಇದು ಫಸ್ಟ್ ಅವರೇ ಮಾಡ್ತಾರಂತ ನಿಮ್ಮ ಅಭಿಪ್ರಾಯ? ಆಲ್ರೆಡಿ ದ್ವೇಷ ಸಾಧಿಸುವಂತ ಪುಸ್ತಕಗಳನ್ನ ಕೋಟ್ ಮಾಡಿದ್ರೆ, ಆಲ್ರೆಡಿ ಮುದ್ರಣ ಆಗಿರುವಂತ ಒಂದು ನಿಮಿಷ, ಆಲ್ರೆಡಿ ಮುದ್ರಣ ಆಗಿರುವಂತ ಯಾವ್ದಾದ್ರು ಪುಸ್ತಕಗಳು, ಯಾವ್ದಾದ್ರು ಗ್ರಂಥಗಳು ಅದರಲ್ಲಿ ದ್ವೇಷವನ್ನು ಉಂಟು ಮಾಡುವಂತದ್ದನ್ನ ಕೋಟ್ ಮಾಡಿದ್ರೆ ಇದರಲ್ಲಿ ಆಕ್ಟ್ ಅಲ್ಲಿ ಬರ್ತದ ನಿಮ್ಗೆ? ಅಲ್ಲ, ಯಾವ್ದೋ ಗ್ರಂಥನ ಕೋಟ್ ಮಾಡ್ತೀವಪ್ಪ, ಅದರಲ್ಲಿ ದ್ವೇಷನ ಉದ್ಭವಿಸುವಂತ ಮಾತುಗಳಿದೆ, ಅದರಲ್ಲಿ ಅದನ್ನ ಕೋಟ್ ಮಾಡ್ತೀವಿ. ಅವಾಗ ನೀವು ಕೇಳಿಸ್ಕೊಂಡ್ರೇನೋ ಗೊತ್ತಾಗಲಿಲ್ಲ. ದಿ ಸೆಡ್ ಪ್ರಾವಿಷನ್ ಶೆಲ್ ನಾಟ್ ಎಕ್ಸ್ಟೆಂಡ್ ಟು ಎನಿ ಬುಕ್, ಪಾಂಪ್ಲೆಟ್, ಪೇಪರ್, ರೈಟಿಂಗ್, ಡ್ರಾಯಿಂಗ್, ಪೇಂಟಿಂಗ್, ರೆಪ್ರೆಸೆಂಟೇಷನ್ or figure in electronic form or otherwise publication of which is proved to be justified as being for the public good on the ground of such book. ಅಂದರೆ ಏನು ಅರ್ಥ ಅಂದರೆ, ಆ ಹಳೆ ಪುಸ್ತಕದಲ್ಲೂ ಕೂಡ ಅದಿದ್ದರೆ ಅದು ಕೂಡ ಕವರ್ ಆಗುತ್ತೆ. ಹಿಂದೆ ಏನು ಪ್ರಿಂಟ್ ಆಗಿದೆ, ತಾವು ಹೇಳಿದ್ರೆ ಪ್ರಿಂಟ್ ಆಗೋಗ್ಬಿಟ್ಟಿದ್ದೆಲ್ಲ, ಈಗೇನು ಮಾಡೋದು? ಈವನ್ ದಟ್ ಬುಕ್ ವಿಲ್ ಬಿ ಟೇಕನ್ ಕೇರ್ ಇದರಲ್ಲಿ. ಯಾಕೆಂದರೆ ಅದನ್ನು ಹಾಗೆ ಬಿಟ್ಟರೆ ಅದು ಹಳೆ ಪಬ್ಲಿಕೇಶನ್ನು ಅದು ಅಂತ ಹೇಳ್ತಾರೆ. ಸೊ ದಟ್ ಓಲ್ಡ್ ಪಬ್ಲಿಕೇಶನ್ ಆಲ್ಸೋ ವಿಲ್ ಬಿ ಅಟ್ರಾಕ್ಟೆಡ್ ಇನ್ ದಿಸ್. ಇಲ್ಲದೇ ಇದ್ದರೆ ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಅವರು ಹೊಸ ಪ್ರಿಂಟ್ ಮಾಡ್ತಾರೆ. ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಏನು ಡೇಟ್ ಹಾಕಕ್ಕೆ ಬರೋದಿಲ್ವಾ? ಹಿಂದ್ಗಡೆ ಡೇಟ್ ಹಾಕಕ್ಕೆ ಬರೋಲ್ವಾ? ಅದಕ್ಕೆ ಅದು ಕವರ್ ಆಗ್ತದೆ. ದಟ್ ಈಸ್ ವೈ ದಿಸ್ ಪ್ರಾವಿಷನ್ ಇಸ್ ಮೇಡ್. ಇದರ ಮುಂದಾಲೋಚನೆ ಇಲ್ಲದಲೇ ಮಾಡ್ತಾ ಇದ್ದೀರಿ. ಇದು ಬಹಳ ದೊಡ್ಡ ಅಪಾಯವನ್ನ ಸೂಚಿಸ್ತಾ ಇದೆ. ನಾನು ಯಾವ ಗ್ರಂಥ ಏನು ಅನ್ನೋದನ್ನ ಆಮೇಲೆ ಕೋಟ್ ಮಾಡ್ತೇನೆ, ಪ್ರತಿಪಕ್ಷ ಮತ್ತು ಆದ್ರೆ ಇದು ಬಹಳ ಅಪಾಯದ ಸೂಚನೆಯನ್ನು ತೋರಿಸ್ತಾ ಇದೆ. ಅಲ್ಲ, ಯಾವ್ದಾರು ಇರ್ಲಿ, ತಾವು ಅನೇಕ ಸಂದರ್ಭದಲ್ಲಿ ಫೆಡರಲ್ ಸಿಸ್ಟಮ್ ಬಗ್ಗೆ ಒಂದು ನಿಮಿಷ ಪ್ರೆಸೆಂಟ್ ಆಗಲಿ ಮುಗಿಸ್ಬಿಡ್ತೀನಿ. ಆಗೋಯ್ತು, ಒಬ್ಬೊಬ್ರು ಮುಗಿಸೇ ಬಿಡ್ತೀನಿ. ಯಾರು ಮುಗಿಸ್ತೀರಾ? ಅಲ್ಲ, ವಿರೋಧ ಪಕ್ಷ ಮುಗಿಸಕ್ ತಂದಿರೋದು ಇದು. ವಿರೋಧ ಪಕ್ಷ ಆಯ್ತಾಯ್ತು. ಮಾನ್ಯ ಸಭಾಪತಿಗಳೇ, ಅದಕ್ಕೆ ಈ ಶಬ್ದನು ಎಲ್ಲೋ ದ್ವೇಷಕ್ಕೆ ಪ್ರಚೋದನೆ ಕೊಡ್ತದೆ. ಮುಗಿಸೇ ಬಿಡ್ತೀರಿ ನಮ್ಮನ್ನಂತ. ಬಿಲ್ ಆಕ್ಟ್ ಪಾಸ್ ಇಲ್ಲಪ್ಪ, ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಯಾರು ಹಿಂದೆ ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ ಅದನ್ನ ಈಗ ಮತ್ತೆ ರಿಪ್ರೊಡ್ಯೂಸ್ ಮಾಡಿ ಪಬ್ಲಿಕೇಶನ್ಸ್ ಮಾಡೋಕ್ಕೇನು, ರೀಪ್ರಿಂಟ್ ಮಾಡೋಕ್ಕೇನಾಗಿದೆ? ಅದು ಕೂಡ ಸಾಧ್ಯ ಇಲ್ಲ. ಅಂಥದ್ದನ್ನು ಬ್ಯಾನ್ ಮಾಡೋ ಅಂಥ ಪ್ರಕ್ರಿಯೆನೂ ಕೂಡ ಇದರೊಳಗಡೆ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ತಾವು ನನಗೆ ಅರ್ಥ ಆಯಿತು, ತಾವು ಹೇಳಿದ್ದು ಸ್ವಲ್ಪ ಯೋಚನೆ ಮಾಡಿದೆ ನಾನು. ಅದಕ್ಕೆ ಗೃಹ ಇಲಾಖೆ ಕೊಟ್ಟಿದ್ದಾರೆ ತಮಗೆ. ರಿಯಾಕ್ಟ್ ಮಾಡಿದ್ದಿಲ್ಲ, ನಮಗೆ ಗೃಹ ಇಲಾಖೆಯನ್ನು ಅದಕ್ಕೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆಯಿತು. ಇಲ್ಲ, ಕೆಲವು ಇದೆ, ಆದರೆ NSS ನಲ್ಲಿ ಕವರ್ ಆಗಲ್ವಾ? ಇಲ್ಲ, ಅದೇನಾಗಿದೆ ಅಂದರೆ, ಯಾವುದು BNSS ಅಲ್ಲಿ ಕವರ್ ಆಗೋದಿಲ್ಲ ಅದನ್ನ ನಾವು ಇಲ್ಲಿ ತರಬೇಕಾಗಿದೆ. ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ತಾವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಗೃಹ ಸಚಿವರು ಏನು ದ್ವೇಷ ಭಾಷಣದ ಮಸೂದೆ 2025 ಹೇಟ್ ಸ್ಪೀಚ್ ಬಿಲ್, ಇದರ ಬಗ್ಗೆ ಸದನಕ್ಕೆ ತಾವು ತಂದಿದ್ದೀರಾ. ನನಗೆ ಅನಿಸಿರೋ ಪ್ರಕಾರ 75 ವರ್ಷ ಸ್ವಾತಂತ್ರ್ಯ ಆದಮೇಲೂ ಕೂಡ ಯಾವುದೇ ಕಾನೂನು ತಜ್ಞರಿಗೆ ಬರೆದಂಥ ಒಂದು ಜ್ಞಾನ, ಆಲೋಚನೆ, ದುರಾಲೋಚನೆ ಅಂತ ಹೇಳ್ಬಾರ್ದಲ್ಲ, ಇಲ್ಲ, ಆಲೋಚನೆ ನಮ್ಮ ಡಾಕ್ಟ್ರಿಗೆ ಯಾಕೆ ಬಂತು? ಡಾಕ್ಟ್ರು ಹೃದಯವಂತರು ಅಂತ ನಾವು ತಿಳ್ಕೊಂಡಿದ್ದೀರಿ. ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ, ಅಲ್ಲಿಂದ ಏನಾನ ಬಂತ ಇದು ಅಂತ ಹೇಳಿ.
ಅಲ್ಲಿಂದ ಏನಾನ ಬಂತ ಅಂತ. ನೀವು ನಾವೆಲ್ಲ ಹೃದಯವಂತ ತಿಳ್ಕೊಂಡಿದ್ರಿ, ಇದು ಹೃದಯವನ್ನು ಹಿಂಡೋ ಅಂಥದ್ದು. ಹಿಂದೆ ನಾವೆಲ್ಲ ಸುರೇಶ್ ಕುಮಾರ್ ಅವರೇ, ಮಾಸ್ಟರ್ ಹಿರಣ್ಣಯ್ಯನವರು ಇದ್ರು, ಭ್ರಷ್ಟಾಚಾರದವರು ನಾಟಕಗಳು ಮಾಡ್ತಾ ಇದ್ರು, ಲಂಚಾವತಾರ. ಎದುರುಗಡೆ ಮುಖ್ಯಮಂತ್ರಿ ಕೂರಿಸ್ಕೊಂಡು ಮಾತಾಡೋರು ಅವರು. ಡೆಮೋಕ್ರಸಿ. ಟಿಕೆಟ್ ತಗೊಂಡು ದೇವರಾಜ್ ಅರಸು ಕೂತ್ಕೊಂಡಿದ್ರು ಅನ್ಸುತ್ತೆ, ಅವ್ರು ಬರ್ತಾ ಇದ್ದಾರೆ ಅವ್ರ ಪುಸ್ತಕದಲ್ಲಿ. ಅದಾದ್ಮೇಲೆ ಅವ್ರನ್ನ ಹಿರಣ್ಯ ಕರೆದು ಅವ್ರ ಜೊತೆ ಕಾಫಿ ಕುಡಿದ್ರು. ಅಷ್ಟು ಟೀಕೆ ಮಾಡಿದ್ರು, ಅಷ್ಟು ಟೀಕೆಗಳನ್ನು ಮಾಡಿದ್ರು. ಮಾಡಿದಂಥದ್ದಕ್ಕೆ ಸಹಿಷ್ಣುತೆ ಬೇಕದಕ್ಕೆ. ಇವತ್ತು ನೀವು ತಂದಿರೋಂಥ ಬಿಲ್ ಏನಿದೆ ಅದರಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಏನಿದಾರಲ್ಲ ಅವರು ಒಂಥರ ಹಿಟ್ಲರ್ ಆಗೋತಾರೆ, 100% ಹಿಟ್ಲರ್ ಆಗೋತಾರೆ. ಏನೇನು ಪದ ತಂದಿದ್ದಾರೆ ಅಂದರೆ ಮಾನಸಿಕ ನೋವು, ಅವನು ಏನಕ್ಕೆ ನೋವು ತಗೊಂಡಿರ್ತಾನೋ ಗೊತ್ತಿಲ್ಲ, ಮಾನಸಿಕ ನೋವು, ದ್ವೇಷ ಭಾವನೆ, ಈ ಥರದ್ದೆಲ್ಲ ಪದಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಂವಿಧಾನದ 19(1)(a) ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದರ ಪೂರ್ತಿ ವೈಲೇಷನ್ ಆಗ್ತೈತಿ. ಆ ಸ್ವಾತಂತ್ರ್ಯನೇ ವೈಲೇಷನ್. ಹೇಳಿದ್ರು ಚಿತ್ರ ಅಂತ, ಇನ್ಮೇಲೆ ಕಾರ್ಟೂನು ಯಾರು ಬರೆಯಂಗಿಲ್ಲ, ನೀವ್ಯಾರು ಅದು ಕಾಲಮ್ ನೋಡ್ತಾ ಇರ್ತೀನಿ ನಾನು, ಇದೆಲ್ಲದರಲ್ಲೂ ಕಾರ್ಟೂನ್ಗಳು ಬರ್ತಾ ಇದೆ. ಕೆಲವು ಪತ್ರಿಕೆಯವರು ಸತತವಾಗಿ 75 ವರ್ಷದಿಂದ ಕಾರ್ಟೂನ್ ಹಾಕೊಂಡ್ಬರ್ತಾ ಇದೆ. ಇನ್ಮೇಲೆ ಕಾರ್ಟೂನ್, ನೋ ಕಾರ್ಟೂನ್, ನೋ ಕಾರ್ಟೂನ್. ಕಾರ್ಟೂನ್ ಹಾಕ್ಬೋದು, ದ್ವೇಷ ಆಗ್ಬಾರ್ದು ಅಷ್ಟೇ. ಏನ್ ದ್ವೇಷ ಅದರಲ್ಲಿ ಮಾಡೇನೆ ಹಾಕೋದು. ಇವಾಗ ಹೇಳಿದ್ರಲ್ಲ ವಿರೋಧ ಪಕ್ಷನ ಮುಗಿಸ್ತಾರೆ ಅಂದ್ರೆ ಅದು ತಪ್ಪು ಅಂದ್ರು, ಅಲ್ಲಿ ಕರೆಕ್ಟಾಗಿ ಹೇಳಿದ್ರು ಅವರು. ಇಲ್ಲ ಇಲ್ಲ ಇಲ್ಲ, ನೀವು ಸುಮ್ನೆ ತಿರುಚಬೇಡ್ರಿ. ಅದನ್ನು ಗೃಹ ಮಂತ್ರಿಗಳು ಹೇಳಿದಾಗ ಇಲ್ಲೇ ತಪ್ಪು ಅನ್ನೋ ನನ್ನ ಮಾತನ್ನ ಮುಗಿಸ್ತೀರ ಅಂದಾಗ ಯಾರನ್ನ ಮುಗಿಸ್ತೀರ ಅಂತ ನೀವು ಕೇಳಿದ್ರಲ್ಲ, ಅದು ದ್ವೇಷಕ್ಕೆ ಪ್ರಚೋದನೆ ಆಗ್ತೈತೆ ಅಂತ ಹೇಳಿದೆ. ನೀವು ಮೈ ಮೇಲೆ ಬಂದಿದ್ದೆಲ್ಲ ಮುಂದೆ ಹೋಗಿ ಕೆಲಸ ಬಿಡ್ರಿ ವಿರೋಧ ಪಕ್ಷದ ನಾಯಕರೇ. ಬಿಡಿ, ನಿನ್ನ ಅಡ್ವರ್ಟೈಸ್ ತಗೊಂತೀರಿ ಅಡ್ವೈಸ್. ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆನೂ ಮಾತಾಡಿದ್ದಾರೆ ಅವರು. ಏನಾದರೂ ಆ ಥರದ ಗಂಭೀರ ಭ್ರಷ್ಟಾಚಾರದಂಥ ಗಂಭೀರ ವಿಚಾರಗಳನ್ನು ಏನಾದರೂ ಮಾಧ್ಯಮದವರು ಮಾಡಿದ್ರೆ ಫಸ್ಟೇ ಅವರು ಬೇಲ್ ಅಪ್ಲಿಕೇಶನ್ಗೆ ಹಾಕಬೇಕು. ಇಷ್ಟಿಂದ ಬೇಲ್ ಇರಲಿಲ್ಲ, ಬೇಲ್ ಅಪ್ಲಿಕೇಶನ್ಗೆ ಹಾಕಬೇಕು ಅವರು, ಇಲ್ಲ ಅಂದರೆ ಅರೆಸ್ಟ್ ಅವರು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಇವಾಗ ಯಾರೋ ಒಬ್ಬ ಯಾವುದೋ ಒಂದು ಸಂಸ್ಥೆಯ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ಟರೆ ಇಡೀ ಸಂಸ್ಥೆಯ ಮೇಲೇ ಕೇಸು. ಈಗ ಯಾರೋ ಕೊಲೆ ಮಾಡ್ತಾನೆ ಯಾರ್ದೋ ಮನೆಯಲ್ಲಿ ಅಂತ ಇಟ್ಕೊಳ್ಳಿ, ಯಾರೋ ಮಗ ಮಾಡ್ತಾನೆ, ಅವ್ರ ಅಪ್ಪನ ಅವ್ರ ಅಮ್ಮನ ಜೈಲಿಗೆ ಹಾಕ್ತೀರಾ? ಕಾನೂನು ಯಾವ ಕಾನೂನಲ್ಲಿ ಹೇಳ್ತೈತೆ ನಿಮಗೆ? ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಇದನ್ನ? ಇಲ್ಲಿ ಅವರು ಈ ಅಧಿಕಾರವನ್ನ ಪೊಲೀಸರಿಗೆ ಕೊಡೋ ಮುಖಾಂತರ ಒಂದು ರೀತಿ ಪೊಲೀಸ್ ಇಲಾಖೆಗೆ ಸ್ವೇಚ್ಛಾಚಾರ, ದುಡ್ಡು ವಸೂಲಿ, ಈಗಂತೂ ದುಡ್ಡು ವಸೂಲಿ ಜಾಸ್ತಿ ಆಗಿದೆ, ಇನ್ನಷ್ಟು ಮಾಡ್ತಾ ಇದ್ದೀರಾ. ಇದು ಅಷ್ಟೇ, ಈ ಬೇಲೆ ಇಲ್ಲ, ಇದಕ್ಕೆ ಬೇಲ್ ಇಲ್ಲ, ಡೈರೆಕ್ಟ್ ಜೈಲ್, ನೋ ಬೇಲ್ ಗೋ ಟು ಜೈಲ್ ಬಿಲ್. ಇದು ಈ ಎಮರ್ಜೆನ್ಸಿ ತಂದೋರಿಂದ ಇನ್ನೇನು ಬಯಸಕ್ಕೆ ನಾವು ಸಾಧ್ಯ ಈ ದೇಶದ ಮೇಲೆ? ಎಮರ್ಜೆನ್ಸಿ ತಂದೋರಿಂದ ನಾವೇನು ಸಾಧ್ಯ? ಅಧ್ಯಕ್ಷರೇ, ಈಗಾಗಲೇ ಈ BNS ಆಕ್ಟ್ ಇದೆಯಲ್ಲ ನೋಡಿ, ಇದೆ, ಕೇಂದ್ರ ಸರ್ಕಾರ ತಂದಿರೋವಂಥದ್ದು BNS ಆಕ್ಟ್. ಇದರಲ್ಲಿ ನೀವು ಏನೇನು ಪನಿಷ್ಮೆಂಟು ಏನು ಮಾಡಿದ್ರೆ ಅಂತ ಆಲ್ರೆಡಿ ಇದೆ, ನಮ್ಮ ಕಾನೂನಲ್ಲೇ ಇದೆ, ಹೊಸದಾಗೇನು ತರೋ ಅಂಥ ಅವಶ್ಯಕತೆನೇ ಇಲ್ಲ. ಯಾವುದೇ ವ್ಯಕ್ತಿ ಯಾವುದೇ ಪೂಜಾ ಸ್ಥಳ ಅಥವಾ ಧಾರ್ಮಿಕ ಆರಾಧನೆಯನ್ನು ಅಥವಾ ಧಾರ್ಮಿಕ ಆಚರಣೆ ನಡೆಸುವಲ್ಲಿ ನಿರತರವಾದ ಯಾವುದೇ ಕೂಟದಲ್ಲಿ ಉಪಪ್ರಕರಣ 1ರಲ್ಲಿ ನಿರ್ದಿಷ್ಟಪಡಿಸಿದ ಅಪರಾಧವನ್ನು ಮಾಡಿದರೆ ಅವರಿಗೆ 5 ವರ್ಷಗಳ ಅವಧಿಯ ವಿಸ್ತರಿಸಬಹುದಾದ ಕಾರ್ಯಗೃಹವಾಸ ದಂಡಿಸತಕ್ಕದ್ದು ಮತ್ತು ಜುಲ್ಮಾನೆ ಸಹ ಗುರಿಯಾಗ್ತದೆ. ಇದು ಆಲ್ರೆಡಿ ಇದೆ. ಯಾವುದು? ನಮ್ಮ BNS, ಭಾರತೀಯ ನ್ಯಾಯ ಸಂಹಿತೆ 23ರಲ್ಲೇ ಇದೆ, ಆಲ್ರೆಡಿ ಇದೆ. ಇನ್ನು ಬೇಕಾದಷ್ಟು ಹೇಳ್ತೀನಿ. ಇವ್ರು ಹೇಳಿದ್ಕೆಲ್ಲ ಇಲ್ಲಿ ಈ BNS ಕಾಯ್ದೆಯಲ್ಲೇ ಇದೆ, ಬಹಳಷ್ಟು ಕಾಯ್ದೆ ಇವ್ರು ಹೇಳಿದ್ದೆಲ್ಲನೂ ಕೂಡ ಇಲ್ಲಿದೆ. ಇಲ್ಲಿ ನನಗನ್ಸೋ ಪ್ರಕಾರ ಇವರು ಒಂದು ರೀತಿ ರಾಜಕೀಯದ ದ್ವೇಷ ತೀರ್ಸ್ಕೊಳೋದಕ್ಕೆ ಇದು ಒಂದು ಒಳ್ಳೆ ವೆಪನ್, ಬ್ರಹ್ಮಾಸ್ತ್ರ ಮಾಡ್ಕೊಂತಾರೆ ರಾಜಕಾರಣಿಗಳು, ಯಾರೇ ಇರ್ಬೋದು.
ಅವ್ರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿ ಅವ್ರನ್ನ ಕಟ್ಟಾಕೋಕೆ ಮಾಡ್ತಾವ್ರು. ಇಷ್ಟು ದಿನದಿಂದ ಒಂದು ಸ್ವಾತಂತ್ರ್ಯ ಇತ್ತು, ವಾಕ್ ಸ್ವಾತಂತ್ರ್ಯ ಇತ್ತು, ಹೋರಾಟ ಎಲ್ಲ ಕಾಂಗ್ರೆಸ್ ಅವ್ರು ಭಾಳ ಹೋರಾಟಗಳು ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಎಲ್ಲ, ನಮ್ಮ ಸ್ವಾತಂತ್ರ್ಯ ಎಲ್ಲ ಹೊರಟೋಗ್ಬಿಟ್ಟಿದೆ ಅಂತ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಮತ್ತೆ ಎಮರ್ಜೆನ್ಸಿ, ಪತ್ರಿಕಾ ಎಮರ್ಜೆನ್ಸಿ. ಒಂದ್ಸರಿ ಪತ್ರಿಕೆಯವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ, ಎಲ್ಲರೂ ಕೂಡ ಎಮರ್ಜೆನ್ಸಿಯಲ್ಲಿ ಒಂದ್ಸರಿ ಜೈಲಿಗೆ ಹೋಗಿದ್ದಾರೆ. ಮತ್ತೊಂದು ಸರಿ ಇದನ್ನು ಕಳ್ಸೋದಕ್ಕೆ ನಾವು ಇರ್ತಿರೋದ್ರ ಜೊತೆ, ಯಾಕಂದ್ರೆ ಫಸ್ಟ್ ನಾವು ಓದ್ತೀರಿ, ಹಿಂದೆ ನೀವು ಬರೆದವರು ನೀವು ಹೋಗ್ಬೇಕಾಗ್ತದೆ ಎಲ್ಲರೂ ಕೂಡ. ಅದರಿಂದ ಇಲ್ಲಿ ನನಗನ್ಸ್ತತೆ ಅಲ್ಟಿಮೇಟ್ ಆಗಿ ಏನು ಅಶ್ವತ್ಥನಾರಾಯಣ, ಅಲ್ಟಿಮೇಟ್ ಆಗಿ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೇ. ವೋಟ್ ಬ್ಯಾಂಕ್, ಯಾರನ್ನೋ ಸಂತೃಪ್ತಿ ಮಾಡೋಕ್ಕೆ ಯಾರನ್ನೋ ಜೈಲಿಗೆ ಹಾಕೋದು, ಅದನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳಕ್ಕೆ ನೀವು ಹೊರಡಿಸಿದ್ದೀರ. ಇಲ್ಲಿ ನೀವು ಭಾಷೆನೂ ಮಾಡಿರೋವಂಥದ್ದು ಮಾನಸಿಕ ನೋವು, ಸಾಮಾಜಿಕ ಹಾನಿ, ದ್ವೇಷದ ಭಾವನೆ, ಈ ಥರದ್ದೆಲ್ಲ ವರ್ಡ್ಗಳನ್ನು ಹಾಕಿದ್ದೀರ ಇದರಲ್ಲಿ. ಇಲ್ಲಿ ಅಪರಾಧ ಸಾಬೀತ ಮಾಡೋ ಅಂಥದ್ದಕ್ಕೆ ಅವನ್ನ ಆಚೆ ಬರೋ ಒಳಗಡೆ ಅವನಿಗೆ ಏನೇನು ಆಗಬೇಕು ಆ ಶಿಕ್ಷೆ ಅಷ್ಟು ಆಗಿರ್ತದೆ. ಅವನ ಅಪರಾಧ ಮಾಡದೇ ಇದ್ರೂ ಕೂಡ ಇರೋವಂಥ ಕಾನೂನಲ್ಲಿ ಅವನ ಅಪರಾಧ ಮಾಡದೆ ಒಳಕೋಬಿಟ್ಟಿರ್ತಾನೆ. ಕೋರ್ಟು ಎಲ್ಲ ಅಲ್ದು ಬರೋ ಅಷ್ಟೊತ್ತಿಗೆ ನಿರಪರಾಧಿ ಅಂತ ಅವನಿಗೇನು ಶಿಕ್ಷೆ ಆಗಬೇಕು ಅಷ್ಟು ಶಿಕ್ಷೆ, ಅಷ್ಟು ನಿಮ್ಮ ಪ್ಯಾರಾದಲ್ಲಿದೆ. ಒಂದು ರೀತಿ ಡಿಜಿಟಲ್ ಸ್ವಾತಂತ್ರ್ಯದ ಅಭಿವ್ಯಕ್ತ ಸ್ವಾತಂತ್ರ್ಯ ಮೇಲಿನ ಆಕ್ರಮಣ ಅಂತ ಹೇಳ್ಬೋದು. ಇವು ಒಂದು ರೀತಿ ಆಕ್ರಮಣನೇ ಮಾಡ್ತಾ ಇದ್ದಾರೆ ಇದ್ರ ಮೇಲೆ. ಇದನ್ನ ಏನಾದರೂ ಅಂದರೆ ರಾತ್ರೋರಾತ್ರಿ ಬ್ಲಾಕ್ ಮಾಡ್ಬೋದು ಅವರು, ಅಷ್ಟು ಅಧಿಕಾರ ಕೊಟ್ಟಿದ್ದಾರೆ. ಏನೇ ಕಂಟೆಂಟ್ ಬಂದರೂ ಅದನ್ನು ಇಮಿಡಿಯೇಟ್, ನನಗಂತ ಪತ್ರಿಕೆನೇ ಸೀಸ್ ಮಾಡ್ತಾರೋ, ಎಲೆಕ್ಟ್ರಾನಿಕ್ ಮೀಡಿಯಾನೇ ಸೀಸ್ ಮಾಡ್ತಾರೋ, ಇಮಿಡಿಯೇಟಾಗಿ ಸೀಸ್ ಮಾಡ್ಬೋದು. ನಿಮ್ದೇನ ಬಂದಿದ್ರೆ ಅದನ್ನೇ ಸೀಸ್ ಮಾಡ್ಬೋದು. ಆ ಥರ ನೀವು ತಪ್ಪು ಮಾಹಿತಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಇದು ಒಂದು ರೀತಿ ಕಾನೂನು ಏನಿದೆ ಆ ಕಾನೂನನ್ನು ಒಂದು ರೀತಿ ಗಾಳಿಗೆ ತೂರಿರುವಂಥದ್ದು ಕಾಣಿಸ್ತಾ ಇದೆ. ಅಧ್ಯಕ್ಷರೇ, ಇವರು ಮಾಡೋದ್ರಲ್ಲೂ ಕೂಡ ಮತ್ತೆ ಗೂಗಲ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಇದು, ಅದರಲ್ಲಿ ಅಸಾಮರಸ್ಯ ಅಂತ ಇದೆ, ಇದೆಯಾ ಇದರಲ್ಲಿ ಪದ ಕನ್ನಡ ಡಿಕ್ಷನರಿಯಲ್ಲಿ? ಸಾಮರಸ್ಯ ಅಂತ ಇದೆ, ನಾನು ಬರೆದಿದ್ದೀನಿ ಸಾಮರಸ್ಯ. ಅಸಾಮರಸ್ಯ ಅಂತ ಇದೆ, ಅಸಾಮರಸ್ಯ. ದ್ವೇಷ ಅಪರಾಧ ಅಂತ, ದ್ವೇಷ ಭಾಷಣ ಇದೆ, ದ್ವೇಷ ಅಪರಾಧ ಎಲ್ಲಿದೆ? ಈ ಕಾನೂನು ತರುವಾಗ ನೀವು ಹಿಂಗೆಲ್ಲ ಹಾಕ್ಬಿಟ್ರೆ ಮಾನ ಮರ್ಯಾದೆ ಎಲ್ಲ ಕಳ್ಕೊಂತೀರ ನೀವೆಲ್ಲ. ನೆನ್ನೆ ನೋಡಿದಿರ ಮಂತ್ರಿ ಏನೋ ಬರ್ಕೊಟ್ಟಿದ್ನ ಓದಿದ್ದು ಮಾಡಿ ಎಷ್ಟು ಅನಾಹುತ ಆಯ್ತು. ಮತ್ತೆ ಇದೆ ಈ ಥರದ್ದೆಲ್ಲ ನೀವು ತಪ್ಪುಗಳು ಮಾಡಿದ್ದೀರ. ಈ ಥರ ತಪ್ಪುಗಳಿರುವಂಥ ಬಿಲ್ ಇದು. ಹೌದು, ಇಲ್ಲಿ ಬರ್ದಿದ್ದೀರಲ್ಲ ನೀವು, ಅಸಾಮರಸ್ಯ ಅಂತ ಬರ್ದಿದ್ದೀರ. ಹೇಟ್ ಕ್ರೈಮ್ ಮತ್ತು ದ್ವೇಷ ಭಾಷಣನೇ, ಅದೆರಡೂ ಒಂದೇ ಆಗೋದಿಲ್ಲ. ಅದೇ ಬೇರೆ. ನಾನು ಅಲ್ಲ, ನೀವು ಹೇಳಿದ್ರಲ್ಲ ಅಪರಾಧ ಯಾವುದಿದೆ, ದ್ವೇಷ ಅಪರಾಧ ಅಂತ ಕನ್ನಡದಲ್ಲಿ ಎಲ್ಲಿದೆ? ಯಾವ ದ್ವೇಷ? ಹೌದು, ದ್ವೇಷ ಅಪರಾಧ ಅಂತ ಇರೋದು ಹೇಟ್ ಕ್ರೈಮ್. ಗೂಗಲ್ ಟ್ರಾನ್ಸ್ಫರ್ ಅಷ್ಟೇ. ನಾನು ದ್ವೇಷ ಅಪರಾಧ ವರ್ಡ್ ಯಾವ್ದು? ನಾನು ಇದನ್ನ ಡಿಕ್ಷನರಿಗೆ ಹೋಗಿ ನೋಡಿ ಹೇಳಿರೋದು. ನಾನು ಡಿಕ್ಷನರಿಗೆ ಹೋಗಿದ್ದೀನಿ, ಇದನ್ನ ಡಿಕ್ಷನರಿಯಲ್ಲಿ ಎಲ್ಲೂ ಈ ಪದ ಕಾಣಿಸಿಲ್ಲ, ಅದಕ್ಕೆ ಕೇಳಿದ್ದೀನಿ ನಿಮ್ಮನ್ನ. ಇದ್ರೆ ಹುಡ್ಕೊಡಿ ಕನ್ನಡ ಡಿಕ್ಷನರಿಯಲ್ಲಿ. ಡೆಫಿನೇಷನ್ ಏನಾನ ಹೇಳಿ ಅವರು ಇದೆಯಾ ಅಂತ. ಯಾರು ಕನ್ನಡ ನಿಘಂಟಲ್ಲಿ ಇದೇನಾನ ಇದೆಯಾ? ದ್ವೇಷ ಮಾಡೋದು ಅಪರಾಧ ಅಂದ್ರೆ ದ್ವೇಷ ಅಪರಾಧ. ಹಂಗೆ ಒಂದು ಕನ್ನಡ ನಿಘಂಟ್ ಬರ್ದವ್ರಪ್ಪ, ನೀನ್ ಬರ್ದಿಲ್ಲ. ದ್ವೇಷ ಅಪರಾಧ, ನೀನ್ ನಿಘಂಟ್ ಬರ್ದಿಲ್ಲ. ದ್ವೇಷ ಸಾಧಿಸ್ತಾನೆ ಅದು ಅಪರಾಧ ಅಂತ. ಸಿಂಪಲ್ ಅಪರಾಧನೇ, ದ್ವೇಷ ಅಪರಾಧ. ಪ್ರತಿಪಕ್ಷ ನಾಯಕರು ಮಾತಾಡ್ಲಿ. ಬಹಳ ಸಿಂಪಲ್ ಅಪರಾಧನೇ. ಸುರೇಶ್ ಅವರೇ, ದ್ವೇಷ ಅಪರಾಧ, ದ್ವೇಷ ಅಪರಾಧ. ಅವರು ತಲೆ ಅಲ್ಲಾಡ್ತಾವ್ರು ನೋಡಿ ಸಭಾಧ್ಯಕ್ಷ, ಕರೆಕ್ಟ್ ಐತೆ ಅಂತ. ಆಯ್ತು. ಅದು ನಮ್ಮ ಇದರಲ್ಲಿ ಕನ್ನಡ ಡಿಕ್ಷನರಿಯಲ್ಲಿ ಇರಲಿಲ್ಲ, ಅದಕ್ಕೆ ಅದರಲ್ಲಿ ಸೇರಿಸ್ತೀನಿ. ಸುರೇಶ್ ಅವರು ಈ ಥರ ಒಂದು ಹೊಸ ಡಿಕ್ಷನರಿ ಬರೆದ್ಬಿಟ್ಟು ಈ ಪದಗಳನ್ನೆಲ್ಲ ಹೊಸದಾಗಿ ಸೇರ್ಸೋಕ್ಕೆ ನಾನು ವ್ಯವಸ್ಥೆ ಮಾಡೋದು. ಸುರೇಶ್ ಕುಮಾರ್ ಅಲ್ಲ ಸರ್, ಓನ್ಲಿ ಸುರೇಶ್ ಬೈರೀತಿ. ಅದರಿಂದ ನನಗನ್ಸ್ತದೆ ಈಗಾಗಲೇ ಕಾನೂನು ಏನಿದೆ BNS ಇದರಲ್ಲೆಲ್ಲ ಇದೆ. ಭಾರತೀಯ ನ್ಯಾಯ ಸಂಹಿತೆ ಕಲಂ 196, 299, 500, 353,
ಇಂಥದ್ದೇ ದ್ವೇಷ ಭಾಷಣ ಸಾಮರಸ್ಯ ಕಡೋದ್ರ ಬಗ್ಗೆ ಈಗಾಗಲೇ ಇದೆ. ಹೊಸದಾಗಿ ಇವರು ತರುವಂಥ ಬಿಲ್ ಏನಿದೆ ಇದು ಪತ್ರಿಕಾ ರಂಗಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷಗಳಿಗೆ ಟಾರ್ಗೆಟ್ ಮಾಡೋಕ್ಕೆ ಈ ಬಿಲ್ಲನ್ನು ತಂದಿದ್ದಾರೆ. ಇದು ಒಳ್ಳೆಯದಲ್ಲ. ಅದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ನಾಳೆ ಇವರೇನೋ 2 ವರ್ಷ ಇರ್ತಾರೆ ಅಷ್ಟೇ, ಆಮೇಲೆ ಬೇರೆ ಸರ್ಕಾರ ಬಂದರೆ ಮತ್ತೆ ಅವ್ರಿಗೆ ವೆಪನ್, ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ ಆಗ್ತತೆ. ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ 100% ಮಾಡೇ ಮಾಡ್ತಾರೆ. ಯಾವುದೋ ಇವರೊಂದು ಕೋಮಿಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಬರೋರು ಇನ್ನೊಂದು ಕೋಮಿಗೆ ಸಪೋರ್ಟ್ ಮಾಡ್ತಾರೆ. ಅವಾಗ ಏನು ಪರಿಸ್ಥಿತಿ ಏನಾಗ್ತೈತೆ, ಅನಾಹುತ ಆಗೋಗ್ತೈತೆ. ಕಾನೂನು ತರಕ್ಕೆ ಮುಂಚೆ ಯೋಚನೆ. ನಾನು ಮೊನ್ನೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದು, ಅವನು ಆಲ್ರೆಡಿ 6 ದಿನ ಜೈಲಲ್ಲಿದ್ದಾನೆ. ಈಗಿರೋ ಕಾನೂನಲ್ಲಿ 6 ದಿನ 7 ದಿನ ಜೈಲಲ್ಲಿದ್ದಾರೆ. ಇರೋ ಕಾನೂನಲ್ಲೇ ಜೈಲಿಗೆ ಹೋಗ್ತಾ ಇದ್ದಾರೆ. ಇನ್ನು ಇವೇನ ತಂದ್ರೆ ಪರ್ಮನೆಂಟ್ ಜೈಲುಗಳು ಈಗಲೇ ಎಲ್ಲ ಪೂರ್ತಿ ಜೈಲುಗಳೆಲ್ಲ ರೆಸಾರ್ಟ್ಗಳಾಗ್ಬಿಟ್ಟವೆ, ಹೌಸ್ಫುಲ್ ಆಗೋತತೆ. ಆಮೇಲೆ ಜೈಲುಗಳಲ್ಲೂ ಒಂದು ಇನ್ನೂ 100 ಜೈಲು, ಅದು ಪಾಪರಾಗಿರೋ ಸರ್ಕಾರದಲ್ಲಿ ಇನ್ನು ಜೈಲುಗಳು ಹೊಸದಾಗಿ ಜೈಲು ಕಟ್ಟಬೇಕಾಗ್ತದೆ. ಇಷ್ಟೆಲ್ಲ ಪತ್ರಕರ್ತರನ್ನ ಹಿಡಿದು ಹಾಕೋದು, ರಾಜಕಾರಣಿಗಳನ್ನ ಹಿಡಿದು ಹಾಕೋದು. ಯಾರು ಈ ಮಾಸ್ಟರ್ ಹಿರಣ್ಯ ಆ ಥರ ಯಾರು ಧೈರ್ಯವಾಗಿ ನಾಟಕಗಳನ್ನು ಮಾಡ್ತಾರೆ, ಇನ್ನೆಲ್ಲ ಪೊಲೀಸರು ಈಗ ಪರಮೇಶ್ವರ್ ಅವ್ರ ಕೈಲಿ ಇನ್ನು ಪೊಲೀಸ್ ಇಲಾಖೆಯಲ್ಲಿ 50% ಕೂಡ ಭರ್ತಿ ಮಾಡೋಕ್ಕಾಗಿಲ್ಲ, ಅನುಮತಿನೇ ಕೊಟ್ಟಿಲ್ಲ. ಇನ್ನ ಈಗ ಎಲ್ಲೆಲ್ಲಿ ಡ್ರಾಮಾಗಳು ನಡೀತತೆ, ರಂಗಭೂಮಿ ಕಲಾ ಎಲ್ಲರೂ ಹೋಗ್ತಾ ಅಲ್ಲೆಲ್ಲ ಪೊಲೀಸ್ ಅವ್ನು ಕೂತಿರ್ಸ್ಬೇಕು, ಅವ್ನು ಬರ್ಕೊಂಬರ್ಬೇಕು, ಅವನೇನೇನು ಡೈಲಾಗ್ ಹೊಡೆದ ಅಂತೇಳಿ ಬರ್ಕೊಂಬರ್ಬೇಕು. ಯಾವುದೇ ಭಾಷಣ ಮಾಡಿದ್ರು ಹೋಗಿ ನೋಡ್ಬೇಕು, ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದರಿಂದ ಸಮಾಜಕ್ಕೇನು ಒಳ್ಳೇದಾಗಲ್ಲ. ಯಾರನ್ನೋ ಟಾರ್ಗೆಟ್ ಮಾಡಬೇಡಿ. ನಾಳೆ ಇದು ತಿರುಗುಬಾಣ ನಿಮಗೂ ಆಗುತ್ತೆ. ತಿರುಗುಬಾಣ ಎಚ್ಚರಿಕೆ ಇರಬೇಕು. ಇಂಥ ಕಾನೂನು ಮಾಡಬೇಕಾದ್ರೆ 100 ಸರಿ. ಇವಾಗ ನಮ್ಮ ಡಾಕ್ಟ್ರು ತಂದರು, ಯಾರು ಡಾಕ್ಟ್ರು ಎಂತ ಬಿಲ್ ತಂದ್ರು, ಎಲ್ಲ ಇಡೀ ಸದನ ಹೇಳ್ತು, ಎಸ್ ವಿ ಆರ್ ವಿತ್ ಯು ಮಾದೇವಪ್ಪ ಅಂತ ಹೇಳಿದ್ರು. ಮಾದೇವನ್ ತರ ನಡ್ಕೊಳ್ರಿ. ಈ ಪರಮೇಶ್ವರ್ ಅದೇ ಹೆಸರು. ಇಂಥ ಎರಡು ಒಂದೇ. ಇದರಿಂದ ಅಲ್ಲ ತರ್ತಕ್ಕಂಥ ಬಿಲ್ ಎಷ್ಟು ಹಿಂಸೆ ಕೊಟ್ರು, ಅವರು ಏಟ್ರೇಟ್ ಮಾಡಿದ್ರ ಅವ್ರ ಹತ್ರ ವಿರೋಧ ಪಕ್ಷದ ನಾಯಕರು ಇಡೀ ದೇಶದ ಅಭಿವೃದ್ಧಿ ಸುರೇಶ್ ಕುಮಾರ್ ಅವರೇ, ಮಾಧವರ್ ಅವರೇ, ಗೊತ್ತಾ ನಿಮ್ಗೆ ಸೋಲ್ಸಿದ್ ಯಾರು ಗೊತ್ತಾ? ಅಂಬೇಡ್ಕರ್ಗೆ ಎಲೆಕ್ಷನ್ ಏಜೆಂಟ್ ಆಗಿದ್ದು ದತ್ತೋಪಂತ ತೇಂಗಡಿ ಅಂತ. ಯಾರು? ನೀವಿರೋ ಪಾರ್ಟಿ ಅವರು. ಅಂಬೇಡ್ಕರ್ ಸೋತದ್ದು ಅವರೊಂದು ಪೊಲಿಟಿಕಲ್ ಪಾರ್ಟಿ ಅಂಬೇಡ್ಕರ್ political party, so what? Yes, what he was representing a political party. ಮಾಡೋದೆಲ್ಲ ಅವರಿಗೆ ಮಾಡಲಿಕ್ಕೆ ಜಾಗ ಕೊಟ್ಟಿಲ್ಲ. ಗಾಂಧಿ ಕುಟುಂಬದ ಆಯ್ತು ಚರ್ಚೆ ಅಪ್ರಸ್ತುತ ಮಹಾದೇವಪ್ಪ ಅವ್ರು ತರ್ತಕ್ಕಂಥ ಬಿಲ್ಲು, ಪರಮೇಶ್ವರ್ ಅವ್ರು ತರ್ತಕ್ಕಂಥ ಬಿಲ್ಲು ಸರಿಯಾದ ದಾರಿಯಲ್ಲಿ ವಿಚಾರ ಸರಿಯಾದ ಇರ್ತದೆ. ಅಶೋಕನ ಪಾತ್ರ ಮಹಾಸಭಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ
ಪ್ರತಿಪಕ್ಷ ನಾಯಕರು ಮಾತಾಡಿ, ಬಿಲ್ ಬಗ್ಗೆ ಮಾತಾಡಿ, ಬಿಲ್ ಬಗ್ಗೆ ಮಾತಾಡಿ. ಇವರ ಬಿಲ್ ಬಗ್ಗೆ ಬಿಟ್ಟು ನೀವೇನೆಲ್ಲ ಅಂಬೇಡ್ಕರ್ ಅವರಿಗೆ ಮೊದಲ ಮಂತ್ರಿ ಮಾಡಿದ ಕಾಂಗ್ರೆಸ್ ಪಾರ್ಟಿ ಅದೆಲ್ಲ ಮತ್ತೆ ಚರ್ಚೆ ಎಲ್ಲರಿಗೂ ಗೊತ್ತಿದೆ. ದೇಶದಲ್ಲಿ ಯಾರು ಯಾರು ಮಾಡಿದ್ರು ಅಂತ ಹೇಳಿ. ತಪ್ಪು ಮಾಹಿತಿ ಮಾಡೋದು ಬೇಡ. ಈಗ ಮುಗಿಸ್ಲಿ. ಈಗ ಬ್ರಿಟಿಷರ್ ಇದ್ದಾಗ ಬಿಲ್ ಆಗಿತ್ತು. ಬಗ್ಗೆ ಮಾತಾಡಿ, ಬ್ರಿಟಿಷ್ ಬಿಲ್ ಬಗ್ಗೆ ಮಾತಾಡಿ, ಬಿಲ್ ಬಗ್ಗೆ ಮಾತಾಡಿ, ಬಿಲ್ ಬಗ್ಗೆ ಮಿನಿಸ್ಟರ್ ಅಲ್ಲಿ ಅಂಬೇಡ್ಕರ್ ಅವರು ಇದ್ರು. ಬಿಲ್ ಬಗ್ಗೆ ಹಾಗಾಗಿ ಮಾತಾಡಿ. ತುಂಬಾ ತಪ್ಪು ಮಾಹಿತಿ ಆಯ್ತು, ಮಾಡೋದು ಬೇಡ. ಬಿಲ್ ಬಗ್ಗೆ ಮಾತಾಡಿ. ಅವ್ರಿಗೆ ಹೇಳಿ. ಲಾರ್ಡ್ ಅವರೇ, ಲಾರ್ಡ್ ಅದಕ್ಕಿಂತ ಮೊದಲ ಮಿನಿಸ್ಟರ್ ಇದ್ರಿ ಅವರು. ಇವತ್ತಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬೆಂಗಾಲಿಂದ ಬರ್ತಾರೆ, ಬೆಂಗಾಲಿಂದ ಬರ್ತಾರೆ, ಮುಸ್ಲಿಂ ಲೀಗ್ ಪಾರ್ಟಿಯಿಂದ ಬರ್ತಾರೆ, ಮುಸ್ಲಿಂ ಲೀಗ್ ಪಾರ್ಟಿಯಿಂದ ಬರ್ತಾರೆ, ಮುಸ್ಲಿಂ ಲೀಗ್ ಪಾರ್ಟಿಯಿಂದ ಬರ್ತಾರೆ ವೆಸ್ಟ್ ಬೆಂಗಾಲ್. ಈಗ ಪಾಕಿಸ್ತಾನ ಬಿಟ್ಕೊಂಡಿದ್ದು ಇದ್ರ ಬಗ್ಗೆ ಮಾತಾಡಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಏನ್ ಹೇಳಿದ್ರು ಗೊತ್ತಾ? ವಿಡಿಯೋ ನೋಡಿ, ಆ ವಿಡಿಯೋ ನೋಡಿ. ಅಶೋಕಣ್ಣಿಗೆ ಒಂದ್ ನಿಮಿಷ, ಸುರೇಶ್, ಅಶೋಕಣ್ಣ ಪರವಾಗಿ ಒಂದ್ ನಿಮಿಷ, ಸುರೇಶ್ ಅವರೇ, ಒಂದೇ ನಿಮಿಷ. ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬಗ್ಗೆ ಸಭಾಧ್ಯಕ್ಷರೇ, ಸುರೇಶ್ ನನ್ನ ಬಗ್ಗೆ ನಾನು ಪರವಾಗಿ ಮಾತಾಡ್ತೀನಿ, ವಿರುದ್ಧವಾಗಿ ಮಾತಾಡೋದು. ಸುಮ್ನೆ ಯಾಕೆ ಬೇಡ ಅಂತ ಬಿಲ್ ಹೇಳ್ತೀನಿ. ನಾನು ಹೇಳ್ತಾ ಇರೋದು ಯಾಕೆ ಇಷ್ಟು ಬಯಾಸ್ಡ್ ಇದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಸಭಾಧ್ಯಕ್ಷರೇ. ಅವ್ರು ಮಾತಾಡ ಪತ್ರಕರ್ತರು ಕೂಡ ನೆಮ್ಮದಿಯಾಗಿರಕ್ಕಾಗಲ್ಲ, ಅದಕ್ಕೋಸ್ಕರ ಅಷ್ಟೇ. ಆಯ್ತು, ಅವ್ರು ಮಾತಾಡಿ. ನೀವು ಸಭಾಧ್ಯಕ್ಷರೇ, ನಿಮ್ಮ ವಿರುದ್ಧ ಮಾತಾಡುವವರು ಎಲ್ಲರಿಗೂ ಕಟ್ಟಾಕ್ಲಿಕ್ಕೆ ಹೋಗ್ತೀರಾ ನೀವು? ಯಾಕೆ ಇಷ್ಟು ನಿಮ್ಮ ವಿರುದ್ಧ ಮಾತಾಡುವವರು ಎಲ್ಲರಿಗೂ ಕಟ್ಟಾಕ್ತೀರಾ? ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ನೋಡಿದ್ರಪ್ಪ ಏನ್ ಮಾಡ್ತಿದ್ರ ಸುರೇಶ್, ಸುಮ್ಮನೆ ಇರಪ್ಪ. ಕರಾವಳಿ ಏನ್ ಬೆಂಕಿ ಹಾಕಿದೆ, ಕರಾವಳಿ ಬೆಂಕಿ ಹಾಕಿದೆ. ಮಾತಾಡಿ. ಈ ಬೆಂಕಿ ಹಾಕಕ್ ಹೊರಟೋದಷ್ಟೇ ನೀವೆಲ್ಲ. ನೀವು ಮಾತಾಡಿ. ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಅಶೋಕ್ ಖಂಡ್ರೆ ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಲ್ಡ್ ಆಗೋರೆ. ಅವ್ರು ಯಾಕೆ 5 ಜನ ಅವ್ರು 5 ಜನ ಯಾಕೆ ಕರಾವಳಿಯಲ್ಲಿ ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ. ನಿಮ್ಗೆ ಭಯ ಇದೆ? ಇಲ್ಲ ಸಭಾಧ್ಯಕ್ಷ, ಬೆಂಕಿ ಹಾಕಕ್ ಹೊರಟಿರೋದು ನೀವೆಲ್ಲ. ಮಾತಾಡ್ಲಿ. ಸಭಾಧ್ಯಕ್ಷ ಅವ್ರು ಈಲ್ಡ್ ಮಾತಾಡಿ. ಸಭಾಧ್ಯಕ್ಷರೇ, ಸಭಾಧ್ಯಕ್ಷ ಈ ಭಾಷೆಲ್ಲ ಬೇಡ. ಅವರು ಮಾತಾಡ್ಬೇಕಾದ್ರೆ ಸಭಾಧ್ಯಕ್ಷ ಈ ಅವರು ಮಾತಾಡ್ಬೇಕಾದ್ರೆ ಎದುರಲ್ಲ. ಕರಾವಳಿಗೆ ನೀವು ಬೆಂಕಿ ಹಾಕಿದವರು ಬಾಕಿ 5 ಜನ ದಯಮಾಡಿ ಇದನ್ನ ಕರಾವಳಿಗೆ ಬೆಂಕಿ ಹಾಕಿದ್ದು ಇಲ್ಲ, ಎಷ್ಟು ಮಾತಾಡ್ಬಿಟ್ರೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲ, ಕುತ್ಕೊಳ್ಳಿಕ್ಕಾಗಲ್ಲ. ನೀವು ಕರಾವಳಿಯಲ್ಲೇನು? ಈಗ ಚರ್ಚೆ ಮಾಡ್ಲಿಕ್ಕೆ ಆಯ್ತದ? ಈಗ ಚರ್ಚೆ ಮಾಡ್ಲಿಕ್ಕೆ ಆಯ್ತದ? ಆಯ್ತು, ಈಗ ಚರ್ಚೆ ಮಾಡ್ಲಿಕ್ಕೆ ಆಯ್ತದ? ಆಯ್ತು, ನೀವು ಅದನ್ನ ತೆಗಿಸ್ತೀರ ಅದನ್ನು. ಅದೇ ಸ್ವಚ್ಛ ಭಾಷಣ, ಇದೇ ಪ್ರಶ್ನೆ ಭಾಷಣ. ಹಿಂದೂ ಸಮಾಜ ಹೌದು. ಆಯ್ತು, ನೀವು ಯಾಕೆ ಮಾತಾಡಿ? ಕೂತ್ಕೊಳ್ಳಿ ಈಗ. ಕರಾವಳಿ ಬೆಂಕಿ ಬಿಡುವುದಕ್ಕೆ ಯಾರು ಇಲ್ಲಿ ನೀ ಎದುರು ಬರ್ಬೇಡಪ್ಪ. ಉತ್ತರ ಕೊಡಿ, ನೀವು ಪಾಸ್ ಮಾಡ್ತೇನೆ ಈಗ. ನನಗೆ ಅವರು ನನಗೆ ಮಾತಾಡ್ತಾನೆ ಮಾತಾಡಿದ್ರು. ಮತ್ತೆ ಇವರು ಸುಮ್ಮನೆ ಏನ್ ಮಾಡ್ತಾ ಇದ್ದಾರೆ? ಅದನ್ನ ಹೇಳಿ ತೆಗಿತೇನೆ ಅಂತ ಹೇಳಿ. ನಾನು ಅದನ್ನು ಹೇಳಿದ್ದೇನೆ, ಉತ್ತರ ಹೇಳಿದ್ದೇನೆ. ಸುರೇಶ್ ಅವರೇ, ಮಾನವರು ಸಾಕಿ ಸುಮ್ಮನೆ ಮಾತಾಡ್ತಾರೆ. ಸುರೇಶ್ ಕರಾವಳಿ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ರು. ಸುರೇಶ್ ಇಲ್ಲ ಕರಾವಳಿ
ಹಿಂದೂ ಸಮಾಜಕ್ಕೆ ಟಾರ್ಗೆಟ್ ಮಾಡ್ತೀರಾ? ನಾನು ಹೇಳಿದ್ದು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ ನೀವು. ಆಯ್ತು, ಅಶೋಕ್ ಕಣ್ಣ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಮೇಲೆ ಕೇಸ್ ಹಾಕಿ ನೀವು ಕುತ್ಕೊಳ್ತಾ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ ನಿಮ್ಗಿಲ್ಲ ಅಧಿಕಾರ. ನಿಮ್ಗಿಲ್ಲ ಅಧಿಕಾರ ಹೇಳಕ್ಕೆ. ಅಶೋಕ್ ಕಣ್ಣ ನಾನು ಕುತ್ಕೊಳ್ತೀನಿ. ಅಧ್ಯಕ್ಷ ಏನೇನೋ ಅರ್ಥ ಮಾಡಬೇಡ. ಅಲ್ವಾ ನಿಮ್ಮ ರಕ್ತದ ಪ್ರತಿ ಕಣದಲ್ಲಿ ದ್ವೇಷ ಇದೆ. ಒಬ್ಬ ಸಚಿವ ಅದಕ್ಕೆ ಈ ರೀತಿ ಮಾಡ್ತಾರೆ. ಯಾಕೆ ಭಯ? ಕರಾವಳಿ ಬೆಂಕಿ ಬಿದ್ದಿದೆ ಅಂದ್ರೆ ನಾನೇನು ಹೇಳಿದೆ? ಕರಾವಳಿಗೆ ಬೆಂಕಿ ಹಾಕ್ತಾರೆ ಕರಾವಳಿ ಬೆಂಕಿ ಬಿದ್ದಿದೆ. ಯಾಕೆ ಮಾತಾಡ್ತೀರಿ? ಕರಾವಳಿ ಬಗ್ಗೆ ಮಾತಾಡಕ್ಕೆ ಬಿಡಲ್ಲ. ಈ ತರ ಮಾಡಿದ್ರೆ ಹೆಂಗೆ? ಈ ತರ ನಮ್ಮ ಮೇಲೆ ಬಲಾತ್ಕಾರ ಮಾಡಿದ್ರೆ ಹೆಂಗೆ? ಮಾಡಿದ್ರೆ ಹೆಂಗೆ ನಾಗೇಂದ್ರ ಅವರೇ, ಕರಾವಳಿ ಬಗ್ಗೆ ಅಧ್ಯಕ್ಷ ನೀವು ಆ ಪೀಠದಲ್ಲಿ ಕೂತ್ಕೊಳ್ತೀರಿ. ಕರಾವಳಿ ಆಯ್ತಪ್ಪ, 1 2 3 4 5 ಎದ್ದಿತ್ಕೊತೀರ. ಕರಾವಳಿ ಬಗ್ಗೆ ನನ್ನ ಪ್ರಶ್ನೆ ಇರ್ತಕ್ಕಂಥ ಭಾಷಣ ಇದರಿಂದಲೇ ನೋಡಿ, ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಎಲ್ಲ ಕಿವಿಗೆ ಏರ್ಫೋನ್ ಹಾಕಿ, ಕೇರ್ಗೆ ಏರ್ಫೋನ್ ಹಾಕಿ. ಅಧ್ಯಕ್ಷ ಅವ್ರ ಮಾತಾ ಕೇಳ್ತಾರೆ ಎಲ್ಲ. ಕರಾವಳಿ ಬಗ್ಗೆ ಮಾತಾಡಿ. ಕರಾವಳಿಗೆ ಅಪಮಾನ ಮಾಡಿದ್ದೆ ನಾವು. ನಾನು ಒಮ್ಮೆ ಸಚಿವ ಉತ್ತರ ಕೊಟ್ಟರೆ ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ. ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕರಾವಳಿ ವಿಚಾರವಾಗಿ ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನ ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನ್ ಚರ್ಚೆ ನಿಮ್ದು? ಆಯ್ತು, ಕರಾವಳಿಯಲ್ಲಿ ವಿಚಾರದಲ್ಲಿ ಅನಾವಶ್ಯಕವಾಗಿ ಬೆಂಕಿ ಹಚ್ಕೊಂಡವರು ಬಿಜೆಪಿಯವರು. ಈಗಾಗಲೇ ಗೃಹ ಸಚಿವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷ ಇವತ್ತು ಗೃಹ ಸಚಿವರೇ ಒಂದ್ ನಿಮಿಷ ದಯಮಾಡಿ ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ, ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ದೊರಕಿದೆ. 8 ರಿಂದ 10 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಸಭೆಯ ಮುಂದಿನ ವಿಷಯ. ಪ್ರಸ್ತಾವ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ದ್ವೇಷ ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ
ಪ್ರತಿಬಂಧಕ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ತಿದ್ದುಪಡಿಯೊಂದಿಗೆ ಪ್ರಸ್ತಾವವು ಅಂಗೀಕರಿಸಿದ ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ.